ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸೆಷನ್ನಲ್ಲಿ ನಾವು ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಇಂಪಾರ್ಟೆಂಟ್ ಪ್ರಿವಿಯಸ್ ಎಕ್ಸಾಮಲ್ಲಿ ಕೇಳಿರುವಂಥ 50 ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದು ಪಾರ್ಟ್ 1 ರ್ಯಾಪಿಡ್ ರಿವಿಷನ್ ಸೆಷನ್ ಆಗಿರುತ್ತೆ. ಹಾಗೆ ಆರ್ಟ್ ಆ್ಯಂಡ್ ಕಲ್ಚರ್, ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್, ಈ ರೀತಿಯ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಲ್ಲೂ ಕೂಡ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತೀನಿ. ಸೊ ಅವುಗಳನ್ನು ಕೂಡ ನೋಡೋಣ. ಇವತ್ತಿನ ಫಸ್ಟ್ ಕ್ವಶನ್ ಅನ್ನು ನೋಡಿ. ಗತಾ ಸಪ್ತಸತಿ ಕೃತಿಯ ಬರೆದವರು ಯಾರು? ಗತಾ ಸಪ್ತಸತಿ ಕೃತಿಯನ್ನ ಬರೆದವರು ಯಾರು? ಆಪ್ಷನ್ಸ್: ಗುಣಾಢ್ಯ, ಹಾಲ, ಪಂಪ, ರನ್ನ. ಸೊ ಇದು ರ್ಯಾಪಿಡ್ ರಿವಿಷನ್ ಸೆಷನ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ ಅನ್ನ ಕೊಡಕ್ಕಾಗಲ್ಲ, ಯಾಕಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರೆ ಸೊ ಹಲವಾರು ಕಾನ್ಸೆಪ್ಟ್ಗಳನ್ನ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಕ್ಕಾಗಲ್ಲ. ಸೊ ಇದು ರ್ಯಾಪಿಡ್ ರಿವಿಷನ್, ಓನ್ಲಿ ಡೈರೆಕ್ಟ್ ಕ್ವಶನ್ಸ್ ಅಂಡ್ ಆನ್ಸರ್. ಆಪ್ಷನ್ಸ್: ಗುಣಾಢ್ಯ, ಹಾಲ, ಪಂಪ, ರನ್ನ. ಆನ್ಸರ್: ಹಾಲ. ನೆಕ್ಸ್ಟ್ ಕ್ವಶನ್. ಚಾಲುಕ್ಯ ವಂಶದ ಸ್ಥಾಪಕ ಯಾರು? ಚಾಲುಕ್ಯ ವಂಶದ ಸ್ಥಾಪಕ ಯಾರು? ಆಪ್ಷನ್ಸ್: ಜಯಸಿಂಹ, ಪುಲಕೇಶಿ ಒಂದು, ಮಂಗಲೇಶ, ವಿಕ್ರಮಾದಿತ್ಯ. ಇಲ್ಲಿ ಚಾಲುಕ್ಯ ವಂಶದ ಸ್ಥಾಪಕ ಯಾರೆಂದ್ರೆ ಜಯಸಿಂಹ. ನೆಕ್ಸ್ಟ್ ಕ್ವಶನ್. ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾದ ಯಾತ್ರಿಕ ಯಾರು? ಆಪ್ಷನ್ಸ್: ಪಾಹಿಯಾನ್, ಇತ್ಸಿಂಗ್, ಹುಯೆನ್ಸಾಂಗ್, ಮಾರ್ಕ್ ಪೋಲೋ. ಆನ್ಸರ್: ಹುಯೆನ್ಸಾಂಗ್. ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾದ ಯಾತ್ರಿಕ ಇಮ್ಮಡಿ ಪುಲಕೇಶಿ ಟೈಮ್ನಲ್ಲಿ ಈತ ಬಂದಿರ್ತಾನೆ. ನೆಕ್ಸ್ಟ್. ಹರ್ಷವರ್ಧನನ್ನ ಸೋಲಿಸಿದ ಚಾಲುಕ್ಯ ರಾಜ ಯಾರು? ಆಪ್ಷನ್ಸ್: ವಿಕ್ರಮಾದಿತ್ಯ ಒಂದು, ಪುಲಕೇಶಿ ಎರಡು, ಮಂಗಲೇಶ ಕೀರ್ತಿವರ್ಮ. ಇಲ್ಲಿ ಕರೆಕ್ಟ್ ಆನ್ಸರ್ ಪುಲಕೇಶಿ ಎರಡು. ಉತ್ತರ ಭಾರತದ ಹರ್ಷವರ್ಧನನ್ನ ನರ್ಮದಾ ನದಿ ಕದನದಲ್ಲಿ ಪುಲಕೇಶಿ ಎರಡು ಸೋಲಿಸ್ತಾನೆ. ನೆಕ್ಸ್ಟ್ ಕ್ವಶನ್. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಆಪ್ಷನ್ಸ್: ಬಾದಾಮಿ, ಕಲ್ಯಾಣಿ, ಮಾನ್ಯಕೇಟ, ಐಹೊಳೆ. ಇಲ್ಲಿ ಕರೆಕ್ಟ್ ಆನ್ಸರ್ ಮಾನ್ಯಕೇಟ. ನೆಕ್ಸ್ಟ್. ಕವಿರಾಜ ಮಾರ್ಗವನ್ನ ರಚಿಸಿದವರು ಯಾರು? ಕವಿರಾಜ ಮಾರ್ಗವನ್ನ ರಚಿಸಿದವರು ಯಾರು? ಇಲ್ಲಿ ಆಪ್ಷನ್ಸ್ ಥ್ರೂ ನೋಡಿ. ಸೊ ಈಗ ಕವಿರಾಜ ಮಾರ್ಗವನ್ನ ರಚಿಸಿದವರು ಯಾರಂತ ಕೇಳಿದ್ರೆ ಆಪ್ಷನ್ ನಲ್ಲಿ ಶ್ರೀ ವಿಜಯ ಇತ್ತಂದ್ರೆ ಶ್ರೀ ವಿಜಯ ಹಾಕ್ಬೇಕು. ಒಂದ್ ವೇಳೆ ಶ್ರೀ ವಿಜಯ್ ಇರ್ಲಿಲ್ಲ ಅಂದ್ರೆ ಅಮೋಘ ವರ್ಷ ನೃಪತುಂಗ ಆನ್ಸರ್ ಆಗಿರುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಅಮೋಘ ವರ್ಷ ನೃಪತುಂಗ. ನೆಕ್ಸ್ಟ್. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದ ರಾಷ್ಟ್ರಕೂಟ ರಾಜ ಯಾರು? ಆಪ್ಷನ್ಸ್: ದಂತಿದುರ್ಗ, ಧ್ರುವ, ಕೃಷ್ಣ ಒಂದು, ಗೋವಿಂದ ಮೂರು. ಈ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದಂತಹ ರಾಷ್ಟ್ರಕೂಟ ರಾಜ ಒಂದನೇ ಕೃಷ್ಣ. ನೆಕ್ಸ್ಟ್. ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್: ವಿಜಯಪುರ್, ಬಾಗಲಕೋಟೆ, ಧಾರವಾಡ, ಕೊಪ್ಪಳ. ಪಟ್ಟದಕಲ್ಲು ಬಾಗಲಕೋಟೆಯಲ್ಲಿದೆ. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಯೂ ಇದೆ. ನೆಕ್ಸ್ಟ್. ಕರ್ನಾಟಕದ ಮೊದಲ ಕನ್ನಡದ ಕೃತಿ ಎಂದು ಪರಿಗಣಿಸಲ್ಪಡುವುದು ಯಾವುದು? ಆಪ್ಷನ್ಸ್: ವಡ್ಡಾರಾಧನೆ, ಕವಿರಾಜ ಮಾರ್ಗ, ಆದಿಪುರಾಣ, ಗದಾಯುದ್ಧ. ಕವಿರಾಜ ಮಾರ್ಗ ಇದನ್ನ ಶ್ರೀ ವಿಜಯ ಬರೆದಿದ್ದಾನೆ. ರಾಷ್ಟ್ರಕೂಟರ ಆಸ್ಥಾನದಲ್ಲಿ ಇದ್ದ ಅಂದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಕವಿರಾಜ ಮಾರ್ಗ ಕೃತಿಕಾರ ಶ್ರೀ ವಿಜಯ ಇದ್ದ. ಆತ ಕವಿರಾಜ ಮಾರ್ಗ ಬರೆದಿದ್ದಾನೆ. ನೆಕ್ಸ್ಟ್. ವಡ್ಡಾರಾಧನೆ ಕೃತಿಯ ಕರ್ತೃ ಯಾರು? ವಡ್ಡಾರಾಧನೆ ಕೃತಿಯ ಕರ್ತೃ ಯಾರು? ಆಪ್ಷನ್ಸ್: ಶಿವಕೋಟ್ಯಾಚಾರ್ಯ, ಪಂಪ, ಪೊನ್ನ, ರನ್ನ. ಇಲ್ಲಿ ವಡ್ಡಾರಾಧನೆ ಕೃತಿಯ ಕರ್ತೃ ಶಿವಕೋಟ್ಯಾಚಾರ್ಯ. ನೆಕ್ಸ್ಟ್. ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರು ಆಪ್ಷನ್ಸ್: ಹರಿಹರ ಮತ್ತು ಬುಕ್ಕ, ಕೃಷ್ಣದೇವರಾಯ, ದೇವರಾಯ ಎರಡು, ಸಂಗಮ. ಹರಿಹರ ಮತ್ತು ಬುಕ್ಕ ಇವರೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ನೆಕ್ಸ್ಟ್. ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಯಾವುದು? ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ಸ್: ಪೆನುಗೊಂಡ, ಹಂಪಿ, ಚಂದ್ರಗಿರಿ, ಬೆಂಗಳೂರು. ಇಲ್ಲಿ ಕರೆಕ್ಟ್ ಆನ್ಸರ್ ಹಂಪಿ. ನೆಕ್ಸ್ಟ್. ಕರ್ನಾಟಕ ಏಕೀಕರಣದ ಶಿಲ್ಪಿ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ಸ್: ಆಲೂರು ವೆಂಕಟರಾವ್, ಕುವೆಂಪು, ಬಸವಣ್ಣ, ದೇವರಾಜ್ ಅರಸು. ಕರೆಕ್ಟ್ ಆನ್ಸರ್ ಆಲೂರು ವೆಂಕಟರಾವ್. ನೆಕ್ಸ್ಟ್. ಕರ್ನಾಟಕ ಇತಿಹಾಸದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಆಪ್ಷನ್ಸ್: PM ಶ್ರೀಕಂಠಯ್ಯ, ಸೂರ್ಯನಾಥ್ ಕಾಮತ್, ಆಲೂರು ವೆಂಕಟರಾವ್, M ಚಿದಾನಂದ ಮೂರ್ತಿ. ಕರೆಕ್ಟ್ ಆನ್ಸರ್ ಆಲೂರು ವೆಂಕಟರಾವ್. ನೆಕ್ಸ್ಟ್. ರಿಪೀಟೆಡ್ ಕ್ವಶನ್ಸ್. ನೆಕ್ಸ್ಟ್. ಕದಂಬ ವಂಶದ ಸ್ಥಾಪಕರು ಯಾರು? ಕದಂಬ ವಂಶದ ಸ್ಥಾಪಕರು ಯಾರು? ಆಪ್ಷನ್ಸ್: ಮಯೂರ ಶರ್ಮ, ಪುಲಕೇಶಿ, ಅಮೋಘ ವರ್ಷ, ವಿಷ್ಣುವರ್ಧನ. ಕರೆಕ್ಟ್ ಆನ್ಸರ್ ಮಯೂರ ಶರ್ಮ. ಮುಂದೆ ಮಯೂರವರ್ಮನಾಗ್ತಾನೆ. ಕದಂಬರ ರಾಜಧಾನಿ ಯಾವುದು? ಕದಂಬರ ರಾಜಧಾನಿ ಆಪ್ಷನ್ಸ್: ಬಾದಾಮಿ, ಐಹೊಳೆ, ಬನವಾಸಿ, ಕಲ್ಯಾಣ. ಇಲ್ಲಿ ಕರೆಕ್ಟ್ ಆನ್ಸರ್ ಬನವಾಸಿ.
ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ವರ್ಷ. ಆಪ್ಷನ್ಸ್ 1824, 1857, 1799, 1831. ಕರೆಕ್ಟ್ ಆನ್ಸರ್ 1821. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು? ಆಪ್ಷನ್ಸ್ ಅಮೋಘ ವರ್ಷ, ಪುಲಕೇಶಿ II, ಬಿಟ್ಟಿದೇವ, ಶಿವಮಾರ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಪುಲಕೇಶಿ II. ನೆಕ್ಸ್ಟ್ ಐಹೊಳೆ ಶಾಸನವನ್ನ ರಚಿಸಿದವರು ಯಾರು? ಆಪ್ಷನ್ಸ್ ಪಂಪ, ರನ್ನ, ರವಿಕೀರ್ತಿ, ಪೊನ್ನ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಐಹೊಳೆ ಶಾಸನವನ್ನ ರಚಿಸಿದವರು ರವಿಕೀರ್ತಿ. ನೆಕ್ಸ್ಟ್ ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಆಪ್ಷನ್ಸ್ ಮಾನ್ಯಕೇತ, ಬಾದಾಮಿ, ತಲಕಾಡು, ಹಂಪಿ. ಕರೆಕ್ಟ್ ಆನ್ಸರ್ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇತ. ನೆಕ್ಸ್ಟ್ ಹೊಯ್ಸಳರ ರಾಜಧಾನಿ ಯಾವುದು? ಆಪ್ಷನ್ಸ್ ಹಳೆಬೀಡು, ಕಲ್ಯಾಣ, ಬನವಾಸಿ, ವಿಜಯಪುರ್. ಹೊಯ್ಸಳರ ರಾಜಧಾನಿ ಯಾವುದು? ಹಳೆಬೀಡು. ನೆಕ್ಸ್ಟ್ ಕ್ವಶನ್, ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ನಿರ್ಮಿಸಿದವರು ಯಾರು? ಆಪ್ಷನ್ಸ್ ವಿಷ್ಣುವರ್ಧನ, ವೀರಬಲ್ಲಾಳ, ನರಸಿಂಹ, ಅಮೋಘ ವರ್ಷ. ಕರೆಕ್ಟ್ ಆನ್ಸರ್ ವಿಷ್ಣುವರ್ಧನ. ಮೊದಲೇ ಒಂದು ಬಿಟ್ಟಿದೇವ ಅಂತ ಹೆಸರಿರುತ್ತೆ. ನೆಕ್ಸ್ಟ್ ರಾಮಾನುಜಾಚಾರ್ಯರು ಇವನಿಗೆ ವಿಷ್ಣುವರ್ಧನ ಅಂತ ಹೆಸರಿಡ್ತಾರೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ಸ್ 1206, 1336, 1526, 1565. ಇಲ್ಲಿ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಯಾಗುತ್ತೆ. ಇದರ ಸ್ಥಾಪಕರು ಹರಿಹರ ಮತ್ತು ಬುಕ್ಕ. ನೆಕ್ಸ್ಟ್ ತಾಳಿಕೋಟೆ ಯುದ್ಧ ಅಥವಾ ರಕ್ಕಸತಂಗಡಿ ಕದನ ಅಂತಾನೂ ಕರೀತಾರೆ. ಇದು ನಡೆದಂತಹ ವರ್ಷ. ಆಪ್ಷನ್ಸ್ 1336, 1498, 1565, 1674. ಕರೆಕ್ಟ್ ಆನ್ಸರ್ 1565. ನೆಕ್ಸ್ಟ್ ಕರ್ನಾಟಕ ಏಕೀಕರಣ ದಿನ. ಆಪ್ಷನ್ಸ್ ಜನವರಿ 26, ಆಗಸ್ಟ್ 15, ನವೆಂಬರ್ 1, ಡಿಸೆಂಬರ್ 10. ಸೊ ಕರ್ನಾಟಕ ಏಕೀಕರಣ ದಿನ ನವೆಂಬರ್ 1. ನೆಕ್ಸ್ಟ್ ಅಮುಕ್ತ ಮಾಲ್ಯದ ಕೃತಿ ಕರ್ತೃ ಯಾರು? ಆಪ್ಷನ್ಸ್ ಕುಮಾರವ್ಯಾಸ, ಕೃಷ್ಣದೇವರಾಯ, ಪುರಂದರದಾಸ, ಕನಕದಾಸ. ಇಲ್ಲಿ ಕೃಷ್ಣದೇವರಾಯ ಅಮುಕ್ತ ಮಾಲ್ಯವನ್ನ ತೆಲುಗಿನಲ್ಲಿ ಬರೆದಾನೆ. ನೆಕ್ಸ್ಟ್ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನ ಕರೀತಾರೆ? ಆಪ್ಷನ್ಸ್ ಕನಕದಾಸ, ವಿಜಯದಾಸ, ಪುರಂದರದಾಸ, ವಾದಿರಾಜ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಪುರಂದರದಾಸರನ್ನ ಕರೀತಾರೆ. ನೆಕ್ಸ್ಟ್ ಹೇಳಿಕೆಗಳು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಸ್ವಲ್ಪ ರಿಪೀಟೆಡ್ ಆಗಿರಬಹುದು. ಸೊ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಈ ಇನ್ನು ಕರ್ನಾಟಕ ಹಿಸ್ಟ್ರಿ 3 ಕ್ಲಾಸ್ಗಳನ್ನ ಮಾಡ್ತೀನಿ, 50 ಕ್ವಶನ್ಸ್ ಗಳನ್ನ. ಸೊ ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳನ್ನ 25 ತೆಗೆದುಕೊಂಡು ಬಂದಿದ್ದೀನಿ. ಅವುಗಳನ್ನ ನೋಡೋಣ. ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ನಡೆಯಿತು. ಇದು ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟ್. ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ನಡೆಯಿತು. ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ನಡೆಯಿತು. ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದ ಅರ್ಧ ಭಾಗವನ್ನ ಕಳೆದುಕೊಂಡನು. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3. ಇಲ್ಲಿ ಈ ಹೇಳಿಕೆಗಳಲ್ಲಿ ಯಾವ ಆಪ್ಷನ್ಸ್ಗಳು ಕರೆಕ್ಟ್ ಇವೆ ಅಂತ ಕೇಳಿದ್ದಾರೆ. ಇಲ್ಲಿ 1, 2 ಮತ್ತು 3 ಎಲ್ಲ ಆಪ್ಷನ್ಸ್ಗಳು, ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ನಡೆಯಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ನಡೆಯಿತು. ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದ ಅರ್ಧ ಭಾಗವನ್ನ ಕಳ್ಕೊಳ್ತಾನೆ ಈ ಒಂದು ಒಪ್ಪಂದದಲ್ಲಿ. ನೆಕ್ಸ್ಟ್ ಶ್ರೀರಂಗಪಟ್ಟಣ ಒಪ್ಪಂದ ನಡೆದ ವರ್ಷ. ಸೊ ಇದೀಗ ನೋಡಿದ್ವಿ 1792. ನೆಕ್ಸ್ಟ್ ಮೈಸೂರು ರಾಜ್ಯದ ಹುಲಿ ಎಂದು ಪ್ರಸಿದ್ಧರಾದವರು ಯಾರು? ನಿಮ್ಗೆಲ್ಲ ಗೊತ್ತು ಯಾರು? ಹೈದರಾಲಿ, ಟಿಪ್ಪು ಸುಲ್ತಾನ್, ಕೃಷ್ಣರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್. ಸೊ ಟಿಪ್ಪು ಸುಲ್ತಾನ್. ಅಮರನಾಯಕ ವ್ಯವಸ್ಥೆ ಜಾರಿಯಲ್ಲಿತ್ತು. ಹೇಳಿಕೆಗಳು. ಸೊ ಇದನ್ನ ಬಿಡಿ. ನೆಕ್ಸ್ಟ್ ಅಮರನಾಯಕ ವ್ಯವಸ್ಥೆ ಜಾರಿಯಲ್ಲಿತ್ತು. ಭೂ ಆದಾಯ ಪ್ರಮುಖ ಆದಾಯ ಮೂಲ. ಇಕ್ತಾ ವ್ಯವಸ್ಥೆ ಜಾರಿಯಲ್ಲಿತ್ತು. ಸೊ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಹೇಳಿಕೆ. ಇವುಗಳಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ 1 ಮತ್ತು 2. ಇಕ್ತಾ ವ್ಯವಸ್ಥೆ ಪ್ರಮುಖವಾಗಿರಲಿಲ್ಲ, ವ್ಯವಸ್ಥೆಯನ್ನ ಹೊಂದಿರಲಿಲ್ಲ. ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಿದಳು. ಫಸ್ಟ್ ಆಪ್ಷನ್, ಸೆಕೆಂಡ್, ಥರ್ಡ್. ಸಂಗೊಳ್ಳಿ ರಾಯಣ್ಣ ಆಕೆಯ ಪ್ರಮುಖ ಸೇನಾನಿಯಾಗಿದ್ದನು. ಈ ಹೋರಾಟ 1857ರ ಸಿಪಾಯಿ ದಂಗೆಯ ನಂತರ ನಡೆಯಿತು. ಇಲ್ಲಿ ಯಾವ ಆಪ್ಷನ್ಸ್ಗಳು ಕರೆಕ್ಟ್ ಇವೆ ಅಂತ ಕೇಳಿದ್ದಾರೆ. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3.
ಕರೆಕ್ಟ್ ಆಪ್ಷನ್ 1 ಮತ್ತು 2. 1857ರ ಸಿಪಾಯಿ ದಂಗೆ ನಂತರ ನಡೀಲಿಲ್ಲ. ಇದು 1824ರಲ್ಲಿ ನಡೆಯಿತು. 1857ರ ಸಿಪಾಯಿ ದಂಗೆಯ ಮುಂಚೆನೇ ಈ ಒಂದು ಹೋರಾಟ ನಡೆದಿತ್ತು. ನೆಕ್ಸ್ಟ್, ಕದಂಬರು ಕರ್ನಾಟಕದ ಮೊದಲ ಸ್ವದೇಶಿ ರಾಜವಂಶವೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಕದಂಬ ರಾಜಧಾನಿ ಬನವಾಸಿಯಾಗಿತ್ತು. ಕದಂಬರು ತಮ್ಮ ಶಾಸನಗಳಲ್ಲಿ ಕನ್ನಡ ಭಾಷೆಯನ್ನ ಬಳಸಿದ ಮೊದಲ ರಾಜವಂಶಗಳಲ್ಲಿ ಒಬ್ರು. ಸೊ ಯಾವ ಹೇಳಿಕೆಗಳು ಸರಿಯಾಗಿವೆ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3 ಮಾತ್ರ. ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಸೊ ಇವರು ಮೊದಲ ಸ್ವದೇಶಿ ರಾಜವಂಶ, ಹಾಗೆ ಇವರ ರಾಜಧಾನಿ ಬನವಾಸಿ. ಇವರು ತಮ್ಮ ಶಾಸನಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸಿದ ಮೊದಲ ರಾಜವಂಶ ಅಂತ ಹೆಸರನ್ನ ಪಡೆದಿದ್ದಾರೆ. ನೆಕ್ಸ್ಟ್ ಹೇಳಿಕೆಗಳು. ರಾಣಿ ಅಬ್ಬಕ್ಕ, ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಳು. ಉಳ್ಳಾಲ ಅವಳ ಆಡಳಿತ ಕೇಂದ್ರ ಆಗಿತ್ತು. ಇಲ್ಲಿ 1 ಮಾತ್ರ, 2 ಮಾತ್ರ, 1 ಮತ್ತು 2 ಯಾವುದು ಅಲ್ಲ. ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ? 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಇವಳು ಪೋರ್ಚುಗೀಸರ ವಿರುದ್ಧ ಹೋರಾಡ್ತಾಳೆ. ಇವಳ ಆಡಳಿತ ಕೇಂದ್ರ ಉಳ್ಳಾಲ ಆಗಿತ್ತು. ನೆಕ್ಸ್ಟ್ ಹೇಳಿಕೆಗಳು. ಕೆಳದಿ ಚೆನ್ನಮ್ಮ ಮೈಸೂರಿನ ರಾಣಿ. ಇವಳು ರಾಜಾರಾಮನಿಗೆ ಆಶ್ರಯ ನೀಡ್ತಾಳೆ. ಕೆಳದಿ ನಾಯಕ ವಂಶದವಳಾಗಿದ್ದಾಳೆ. 1 ಮಾತ್ರ, 2 ಮಾತ್ರ, 2 ಮತ್ತು 3 ಮಾತ್ರ, 1, 2 ಮತ್ತು 3 ಮಾತ್ರ. ಇಲ್ಲಿ ಕರೆಕ್ಟ್ ಆನ್ಸರ್ 2 ಮತ್ತು 3 ಮಾತ್ರ. ಇವಳು ಮೈಸೂರಿನ ರಾಣಿ ಅಲ್ಲ. ನೆಕ್ಸ್ಟ್ ಹೇಳಿಕೆಗಳು. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ರಾಮಧಾನ್ಯ ಚರಿತೆ ಅವರ ಕೃತಿಯಾಗಿತ್ತು. ಇವರು ರಾಷ್ಟ್ರಕೂಟ ಕಾಲದವರಾಗಿದ್ದರು. ಆಪ್ಷನ್ಸ್ 1 ಮಾತ್ರ, 2 ಮಾತ್ರ, 1 ಮತ್ತು 2 ಮಾತ್ರ, 1, 2 ಮತ್ತು 3 ಮಾತ್ರ. ಆಪ್ಷನ್ಸ್ 1 ಮತ್ತು 2 ಮಾತ್ರ. ಇವರು ರಾಷ್ಟ್ರಕೂಟರ ಕಾಲದವರಾಗಿರ್ಲಿಲ್ಲ, ವಿಜಯನಗರ ಸಾಮ್ರಾಜ್ಯದ ಕಾಲದವರಾಗಿದ್ರು. ನೆಕ್ಸ್ಟ್, ಕೃಷ್ಣದೇವರಾಯ ತುಳುವ ವಂಶದ ಅರಸ. ಅಮುಕ್ತಮಾಲ್ಯ ಕೃತಿಯನ್ನ ರಚಿಸಿದಾನೆ. ಆತನ ಕಾಲವನ್ನ ವಿಜಯನಗರದ ಸುವರ್ಣ ಯುಗ ಅಂತ ಕರೀತಾರೆ. ಆಪ್ಷನ್ಸ್ 1 ಮಾತ್ರ, 2 ಮಾತ್ರ, 1 ಮತ್ತು 2 ಮಾತ್ರ, 1, 2 ಮತ್ತು 3 ಮಾತ್ರ. ಇಲ್ಲಿ ಕರೆಕ್ಟ್ ಆನ್ಸರ್ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ತುಳುವ ವಂಶದವನಾಗಿದ್ದು ಇವನು ತೆಲುಗಿನಲ್ಲಿ ಅಮುಕ್ತಮಾಲ್ಯ ಕೃತಿಯನ್ನ ರಚಿಸ್ತಾನೆ. ಹಾಗೆ ಜಾಂಬವತಿ ಕಲ್ಯಾಣ ಸಂಸ್ಕೃತದಲ್ಲಿ ರಚಿಸ್ತಾನೆ. ಆತನ ಕಾಲವನ್ನ ವಿಜಯನಗರ ಸುವರ್ಣ ಯುಗ ಅಂತ ಕರಿತೀವಿ. ನೆಕ್ಸ್ಟ್, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ. ಹೊಯ್ಸಳ ಶಿಲ್ಪಕಲೆ ವಿಶ್ವ ಪ್ರಸಿದ್ಧವಾಗಿದೆ. ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ನಂತರ ಬಂದರು. ಆಪ್ಷನ್ಸ್ 1 ಮಾತ್ರ, 2 ಮಾತ್ರ, 1 ಮತ್ತು 2 ಮಾತ್ರ, 1, 2 ಮತ್ತು 3. 1 ಮತ್ತು 2 ಮಾತ್ರ. ಇವರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ನಂತರ ಬರಲಿಲ್ಲ, ಮೊದಲೇ ಬಂದಿದ್ರು. ಅಂದ್ರೆ ಹೊಯ್ಸಳರ ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ. ಪುಲಕೇಶಿ II ಹರ್ಷವರ್ಧನನ ಸೋಲಿಸಿದನು. ಐಹೊಳೆ ಚಾಲುಕ್ಯರ ರಾಜಧಾನಿಯಾಗಿತ್ತು. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3. ಇಲ್ಲಿ 1 ಮತ್ತು 2 ಮಾತ್ರ. ಐಹೊಳೆ ಚಾಲುಕ್ಯರ ರಾಜಧಾನಿ ಆಗಿರ್ಲಿಲ್ಲ. ನೆಕ್ಸ್ಟ್, ಕದಂಬ ಸ್ಥಾಪಕ ಮಯೂರ ಶರ್ಮ. ಕದಂಬರು ಕರ್ನಾಟಕದ ಮೊದಲ ಸ್ವತಂತ್ರ ರಾಜವಂಶ. ಕದಂಬರ ರಾಜಧಾನಿ ಮಾನ್ಯಕೇತ. ಆಪ್ಷನ್ಸ್ 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2 ಮತ್ತು 3. 1 ಮತ್ತು 2. ಮಾನ್ಯಕೇತ ಇವರ ರಾಜಧಾನಿ ಅಲ್ಲ, ರಾಷ್ಟ್ರಕೂಟರ ರಾಜಧಾನಿ. ನೆಕ್ಸ್ಟ್, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆ ಇದಾಗಿದೆ. ಆಪ್ಷನ್ಸ್, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆ ಇದೆ. ಇದನ್ನ ಚಾವುಂಡರಾಯ ನಿರ್ಮಾಣ ಮಾಡ್ತಾನೆ. 57 ಅಡಿ ಎತ್ತರವಾಗಿದೆ. ಆಪ್ಷನ್ಸ್ 1 ಮಾತ್ರ, 1 ಮತ್ತು 2, 1, 2 ಮತ್ತು 3, 2 ಮತ್ತು 3. ಇಲ್ಲಿ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 1, 2 ಮತ್ತು 3. ನೆಕ್ಸ್ಟ್, ಗಂಗರ ರಾಜಧಾನಿ ತಲಕಾಡು. ಇವರ ಚಿಹ್ನೆ ಆನೆ. ಇವರು ಬೌದ್ಧ ಧರ್ಮದ ಪೋಷಕರು ಮಾತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2 ಮತ್ತು 3. 1 ಮತ್ತು 2 ಮಾತ್ರ. ಇವರು ಬೌದ್ಧ ಧರ್ಮಕ್ಕೆ ಮಾತ್ರ ಪೋಷಕರಾಗಿರಲಿಲ್ಲ, ಇವನ್ ಜೈನ ಧರ್ಮಕ್ಕೂ ಕೂಡ ಪೋಷಕರಾಗಿದ್ರು. ಪಟ್ಟದಕಲ್ಲಿನ ದೇವಾಲಯಗಳನ್ನ ಚಾಲುಕ್ಯರು ನಿರ್ಮಿಸಿದರು. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಪಟ್ಟದಕಲ್ಲು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆಪ್ಷನ್ಸ್ 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2 ಮತ್ತು 3. ಇಲ್ಲಿ ಕರೆಕ್ಟ್ ಆನ್ಸರ್ 1 ಮತ್ತು 2. ಪಟ್ಟದಕಲ್ಲು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ಲಿಲ್ಲ. ಸೊ ಯಾವುದು ಕರೆಕ್ಟ್ ಆನ್ಸರ್? 1 ಮತ್ತು 2.
ಕರ್ನಾಟಕ ಏಕೀಕರಣ 1956ರಲ್ಲಿ ಜರುಗುತ್ತೆ. ಮೈಸೂರು ರಾಜ್ಯ ಎಂಬ ಹೆಸರನ್ನ 1973ರಲ್ಲಿ ಕರ್ನಾಟಕ ಎಂದು ಬದಲಾವಣೆ ಮಾಡಲಾಗುತ್ತೆ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತೆ. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3. ಇಲ್ಲಿ ಕರೆಕ್ಟಾ? ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯವನ್ನ ಹರಿಹರ ಮತ್ತು ಬುಕ್ಕ ಸ್ಥಾಪಿಸ್ತಾರೆ. ವಿಜಯನಗರ ಸಾಮ್ರಾಜ್ಯವು 1336ರಲ್ಲಿ ಸ್ಥಾಪನೆಯಾಗುತ್ತೆ. ತಾಳಿಕೋಟೆ ಯುದ್ಧ 1565, ರಕ್ಕಸ ತಂಗಡಿ ಕದನ ಅಂತ ಕರಿತೀವಿ, ಇದು 1565ರಲ್ಲಿ ನಡೆಯುತ್ತೆ ಅಂತ ಕೇಳಿದ್ದಾರೆ. ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟು? 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2 ಮತ್ತು 3. ಇಲ್ಲಿ ಕರೆಕ್ಟ್ ಆನ್ಸರ್ 1, 2 ಮತ್ತು 3. ನೆಕ್ಸ್ಟ್, ವಿಷ್ಣುವರ್ಧನನು ಹೊಯ್ಸಳ ಅರಸನು. ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಹೊಯ್ಸಳರ ರಾಜಧಾನಿ ತಲಕಾಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3. ಆಪ್ಷನ್ಸ್ 1 ಮತ್ತು 2 ಮಾತ್ರ. ಇದು ಇವರ ರಾಜಧಾನಿ ತಲಕಾಡಾಗಿರ್ಲಿಲ್ಲ, ಗಂಗರ ರಾಜಧಾನಿ ತಲಕಾಡಾಗಿತ್ತು. ನೆಕ್ಸ್ಟ್, ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟ ಅರಸನು. ಕವಿರಾಜ ಮಾರ್ಗ ಕನ್ನಡದ ಪ್ರಾಚೀನ ಕೃತಿಗಳಲ್ಲಿ ಒಂದು. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇತ. ಆಪ್ಷನ್ಸ್ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3. 1, 2 ಮತ್ತು 3. 3 ಆಪ್ಷನ್ಸ್, 3 ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಆಗಿವೆ. ನೆಕ್ಸ್ಟ್, ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ಅರಸ. ಐಹೊಳೆ ಶಾಸನವನ್ನ ರವಿಕೀರ್ತಿ ರಚಿಸ್ತಾನೆ. ಐಹೊಳೆ ಶಾಸನವು ಹೊಯ್ಸಳರ ಇತಿಹಾಸವನ್ನ ವಿವರಿಸುತ್ತೆ. ಆಪ್ಷನ್ಸ್ 1 ಮಾತ್ರ, 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1, 2 ಮತ್ತು 3. 1 ಮತ್ತು 2 ಮಾತ್ರ. ಐಹೊಳೆ ಶಾಸನವು ಹೊಯ್ಸಳರ ಇತಿಹಾಸ ಅಲ್ಲ, ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ವಿವರಿಸುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕದಂಬ ವಂಶ ಸ್ಥಾಪಕ ಮಯೂರ ಶರ್ಮ. ಕದಂಬರ ರಾಜಧಾನಿ ಬನವಾಸಿ. ಕದಂಬರು ಕನ್ನಡವನ್ನ ಆಡಳಿತ ಭಾಷೆಯಾಗಿ ಬಳಸಲಿಲ್ಲ. ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿವೆ? 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2 ಮತ್ತು 3. ಇಲ್ಲಿ ಕರೆಕ್ಟ್ ಆನ್ಸರ್ 1 ಮತ್ತು 2 ಮಾತ್ರ. ಕದಂಬರು ಕನ್ನಡವನ್ನ ಆಡಳಿತ ಭಾಷೆಯಾಗಿ ಹಾಗೆ ಶಾಸನದ ಭಾಷೆಯಾಗಿ ಬಳಸಿದ್ರು ಮೊಟ್ಟ ಮೊದಲ ಬಾರಿಗೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂದ ವರ್ಷ. ಆಪ್ಷನ್ಸ್ 1956, 1973, 1960, 1980. ಕರೆಕ್ಟ್ ಆಪ್ಷನ್ ಬಿ 1973 ಕರ್ನಾಟಕ ಎಂಬ ಹೆಸರು. ಆಗ ಡಿ ದೇವರಾಜ್ ಅರಸವರು ಮುಖ್ಯಮಂತ್ರಿ ಆಗಿದ್ರು. ಸೊ ಆಲ್ ಕ್ವಶನ್ಸ್ ಆರ್ ಕಂಪ್ಲೀಟೆಡ್. ಸೊ ಟುಡೇ ಏನ್ ಮಾಡೋಣ, ಇದು ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಮತ್ತೆ ನಾನು ಪಾರ್ಟ್ 2 ಆಗಿ ತೆಗೆದುಕೊಂಡು ಬರ್ತೀನಿ. ಹಾಗೆ ಪಾರ್ಟ್ 3 ಇನ್ನು 2 ಸೆಷನ್ಸ್ ಅನ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನೆಕ್ಸ್ಟ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.